ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಪೋಷಕರಿಗೆ ಮಕ್ಕಳನ್ನು ಯಾವ ರೀತಿ ಸಾಕಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಕಾರಣ ಇಂದು ನಾವು ಆಧುನಿಕ ಯುಗದಲ್ಲಿದ್ದೀವಿ. ಕೃತಕ ಬುದ್ಧಿಮತ್ತೆ, ತಾಂತ್ರಿಕತೆ, ರೋಬೋಟ್ಗಳು, ಬೇರೆ ಬೇರೆ ಆ್ಯಪ್ಗಳು ಮತ್ತು ಎಲೆಕ್ಟ್ರಾನಿಕ್ ಉಪಕರಣಗಳ ನಮ್ಮ ಸುತ್ತಮುತ್ತ ಇರೋದರಿಂದ ಪೋಷಕರು ಮತ್ತು ಎಲ್ಲ ಒಂದು ಕುಟುಂಬ ಅಂತಂದರೆ ಹಿಂದಿನ ಕಾಲದಲ್ಲಿ ಆ ಒಂದು ಕುಟುಂಬದಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇರ್ತಾಯಿತ್ತು. ಈಗೇನಾಗಿದೆ ಅಂತಂದರೆ ಮನೆಯಲ್ಲಿ ಒಂದು ಅಥವಾ ಎರಡು ಮಕ್ಕಳಿರೋ ಕುಟುಂಬನೇ ಕಮ್ಮಿ ಅನ್ಬೋದು. ಕೇವಲ ಒಂದೇ ಒಂದು ಮಗು ಇರುವಂತಹ ಕುಟುಂಬಗಳೇ ಜಾಸ್ತಿ. ಹಾಗಾಗಿ ತಂದೆ ತಾಯಿಗಳು ಇಂದು ನಾವು ಏನಾಗಿದೆ ಅಂತಂದರೆ ನಮ್ಮ ಸ್ವತಂತ್ರ ಪೂರ್ವಕ್ಕೆ ಹೋಲಿಸಿದೆ ಆದರೆ ಅಥವಾ ಸ್ವಾತಂತ್ರ್ಯದ ನಂತರ ಏನಾಗಿದೆ, ಸ್ವಾತಂತ್ರ್ಯದ ನಂತರ ಆ ಒಂದು ನಮ್ಮ ಎಕಾನಮಿ ಏನಿದೆ ಅದು ಚೆನ್ನಾಗಿದೆ. ಮನೆಯಲ್ಲಿ ಮತ್ತು ಗಂಡ ಹೆಂಡತಿ ಇಬ್ಬರೂ ದುಡಿತಾರೆ. ಹಾಗಾಗಿ ಹಣಕಾಸಿಗೆ ಯಾವುದೇ ಕೊರತೆ ಇಲ್ಲ. ಆರ್ಥಿಕವಾಗಿ ನಾವು ಸಬಲರಾಗಿದ್ದೀವಿ. ಏನು ಬೇಕೋ ಅದನ್ನು ಪಡೆಯುವಂಥ ಶಕ್ತಿ ಇದೆ. ಮತ್ತು ಒಂದೇ ಮಗು ಅಂದರೆ ಏನು ಸೋರ್ಸ್ ಇದೆ ಅದನ್ನು ಒಂದೇ ಮಗು ಇರೋದರಿಂದ ಅದಕ್ಕೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನಾವು ಕೊಡ್ತಾ ಇದ್ದೀವಿ. ಹಿಂದೆಲ್ಲ ನಮ್ಮ ಆರ್ಥಿಕವಾಗಿ ಅಂಥ ಒಂದು ಸಬಲರಾಗಿಲ್ಲದ ಕಾರಣ ನಮ್ಮ ಹಣಕಾಸಿನ ವ್ಯವಸ್ಥೆ ಇನ್ನೂ ಅಷ್ಟು ಸ್ಟ್ರಾಂಗ್ ಆಗಿರ್ತಿರಲಿಲ್ಲ. ಬರುವ ಆದಾಯದಲ್ಲೇ ಇಡೀ ಮನೆಯನ್ನು ನಡೆಸಬೇಕಾದ್ರೆ ಕಷ್ಟ ಇರ್ತಿತ್ತು. ಹಾಗಾಗಿ ಮಕ್ಕಳಿಗೆ ಕೊಡುವ ಸವಲತ್ತುಗಳು, ಸೌಲಭ್ಯಗಳಲ್ಲಿ ಏರುಪೇರು ಆಗ್ತಾಯಿತ್ತು. ಒಂದೇ ರೀತಿಯಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ಇಂದು ಸಂಪೂರ್ಣ ಜಗತ್ತು ಬದಲಾಗಿದೆ. ಆದರೆ ಅದರ ಜೊತೆಯಲ್ಲಿ ತಂದೆ ತಾಯಿಗಳಿಗೆ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದು ಸಹ ಇನ್ನೂ ಸರಿಯಾಗಿ ನಮ್ಮ ಸಮಾಜದಲ್ಲಿ ನಾವು ನೋಡ್ತಾ ಇದ್ದರೆ ಖಂಡಿತ ಅದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಈ ದಿನ ಪೋಷಕರಲ್ಲಿ ಬೇರೆ ಬೇರೆ ಥರದ ಪೋಷಕರಿರ್ತಾರೆ. ಮೊದಲನೆಯ ಕೆಟಗರಿ ನಾನು ಹೇಳ್ತಿರೋ ವಿಚಾರ ಹೆಲಿಕಾಪ್ಟರ್ ಪೋಷಕರು ಅಂತ ಕರಿಬೋದು. ಒಂದು ಕೆಟಗರಿ ಆಫ್ ಪೋಷಕರು, ಅವರ ಒಂದು ಸ್ವಭಾವ ಏನಿರುತ್ತೆ ಅದನ್ನು ಹೆಲಿಕಾಪ್ಟರ್ ಪೋಷಕರು ಅಂತ ಕರಿತೀವಿ. ಇನ್ನೊಂದು ಕೆಟಗರಿ ಇದೆ ಸ್ನೋಪ್ಲೋ ಪೋಷಕರು ಅಂತೇಳಿ. ಅವರು ಇನ್ನೂ ಇದಕ್ಕಿಂತ ವರ್ಸ್ಟ್, ಹೆಲಿಕಾಪ್ಟರ್ ಪೋಷಕರಿಗಿನ್ನ ಇನ್ನೂ ಒಂಥರ ವರ್ಸ್ಟ್ ಅಂತಲೇ ನಾವು ಹೇಳ್ಬೋದು. ಇದರ ಜೊತೆಯಲ್ಲಿ ಇನ್ನೊಂದಿದೆ ಟಾರ್ಚ್ ಲೈಟ್ ಪೋಷಕರು ಅಂತೇಳಿ. ಅದನ್ನು ಸ್ಕ್ಯಾಫೋಲ್ಡ್ ಪೋಷಕರು ಅಂತ ಕರಿತೀವಿ. ಅದು ಒಂದು ಅತ್ಯುತ್ತಮವಾದ ಪೋಷಣೆಯ ಒಂದು ಸ್ಥಿತಿ ಅಂತ ಹೇಳ್ಬೋದು. ಪೋಷಕರು ಅಂದರೆ ಅವರು ಟಾರ್ಚ್ ಲೈಟ್ ಪೋಷಕರು ಅಥವಾ ಸ್ಕ್ಯಾಫೋಲ್ಡ್ ಪೋಷಕರು ಅಂತ ಏನಂತೀವಿ ಆ ಥರ ಇರಬೇಕು. ಆ ಥರ ಇದ್ದಾಗ ಮಾತ್ರ ಆ ಮಗು ತುಂಬ ಎಲ್ಲ ರೀತಿ ಸರ್ವತೋಮುಖ ಬೆಳವಣಿಗೆ ಅಂತ ನಾವು ಏನಂತೀವಿ, ಮಗುವಿನ ಸರ್ವತೋಮುಖ ಬೆಳವಣಿಗೆ ಆಗೋದಕ್ಕೆ ಟಾರ್ಚ್ ಲೈಟ್ ಪೋಷಕರ ಥರ ಇದ್ದಾಗ ಮಾತ್ರ ಸಾಧ್ಯ. ಇನ್ನೆರಡು ವಿಧಗಳು ನಾನು ಹೇಳಿದೆ. ಒಂದು ಹೆಲಿಕಾಪ್ಟರ್ ಪೋಷಕರು, ಇನ್ನೊಂದು ಸ್ನೋಪ್ಲೋ ಪೋಷಕರು. ಈ ಎರಡು ಮಗುವನ್ನು ಅಧೋಗತಿಗೆ ತಗೊಂಡೋಗುತ್ತೆ. ಹಾಗಾದರೆ ಇದೇನು ಅಂತ ನಾವು ನೋಡೋದಾದರೆ, ಸಾಮಾನ್ಯವಾಗಿ ಪೋಷಕರು, ಈ ಹೆಲಿಕಾಪ್ಟರ್ ಪೋಷಕರು ಅಂತಂದರೆ ನೀವು ಹೆಲಿಕಾಪ್ಟರ್ನ ನೋಡಿದ್ದೀರ. ಅದೇನು ಮಾಡುತ್ತೆ ಅಂದರೆ ಹಾವರಿಂಗು ಮೇಲೆ ಎಲ್ಲ ವಾಚ್ ಮಾಡ್ತಾ ಇರುತ್ತೆ. ಕೆಳಗಡೆ ಏನಿದೆ ಅದೆಲ್ಲ ಮೇಲಿಂದನೇ ಕಾಣ್ತಾ ಇರುತ್ತೆ. ಆಮೇಲೆ ಯಾವುದೇ ರೀತಿ ಅಪಾಯ ಆಗದಿದ್ದ ಹಾಗೆ ಅದು ಜನನ ಕಾಪಾಡ್ತಾ ಇರುತ್ತೆ. ಇಲ್ಲಿ ಮಗುವಿಗೆ ಯಾವುದೇ ರೀತಿ ಅಪಾಯ ಆಗಬಾರ್ದು, ಅದರ ಜೊತೆಗೆ ಅದಕ್ಕೆ ಬಹಳ ಪ್ರೀತಿ ಕೊಡಬೇಕು ಅಂತ ಯಾವ ಪೋಷಕರು ಅತಿಯಾಗಿ ಅದನ್ನು ಅವಲಂಬಿಸ್ತಾರೆ ಅವರನ್ನು ನಾವು ಹೆಲಿಕಾಪ್ಟರ್ ಪೋಷಕರು ಅಂತ ಕರಿತೀವಿ. ಕಾರಣ ಏನು ಅಂತ ನಾವು ನೋಡೋದಾದರೆ, ಇಲ್ಲಿ ಯಾರು ಹೆಲಿಕಾಪ್ಟರ್ ಪೋಷಕರು ಅಂದರೆ ಮಗುವಿನ ಪ್ರತಿಯೊಂದು ವಿಚಾರದಲ್ಲೂ ಅವರು ಮೊದಲೇ ಮೂಗು ತೋರಿಸುವಂತಹ ಪ್ರವೃತ್ತಿಯನ್ನು ಹೊಂದಿರ್ತಾರೆ. ಅವರ ಶೈಕ್ಷಣಿಕ ವಿಚಾರಗಳಾಗಿರ್ಬೋದು, ಆ ಮಗು ಯಾವ ಸ್ಕೂಲ್ಗೆ ಹೋಗಬೇಕು, ಅದು ಏನು ಸಬ್ಜೆಕ್ಟ್ ಓದಬೇಕು, ಅದು ಏನು ಹೋಮ್ವರ್ಕ್ ಮಾಡಬೇಕು, ಅದು ಯಾವ ರೀತಿ ಪ್ರೆಸೆಂಟ್ ಅಂದರೆ ಅದರ ಶೈಕ್ಷಣಿಕ ವಿಚಾರದಲ್ಲಿ ಗೈಡ್ ಮಾಡಲ್ಲ, ತಾವೇ ಅದಕ್ಕೆ ತಮ್ಮದು ಅನ್ನೋ ಥರ ಅವರು ಮುಂದೆ ಇರ್ತಾರೆ. ಮತ್ತು ಆ ಮಗು ಏನು ಪ್ರಯತ್ನ ಮಾಡೋದಕ್ಕೆ ಬಿಡೋದೇ ಇಲ್ಲ, ತಾವೇ ಮುಂದೆ ಎಲ್ಲ. ಈಗ ಮಗುಗೆ ಏನೋ ಒಂದು ಅಸೈನ್ಮೆಂಟ್ ಇದೆ ಅಂತಂದರೆ ತಾನೇ ಎಲ್ಲ ಹುಡುಕ್ಬಿಟ್ಟು ತಾನೇ ಒಂದಷ್ಟು ವಿಚಾರಗಳನ್ನು ಕೊಟ್ಟು ಈಗ ನೀನು ಬರೀ ಎಲ್ಲ ಮುಂದೆ ಇಟ್ಬಿಡೋದು. ಅದು ಏನು ಯಾವುದೇ ರೀತಿಯ ಪ್ರಯತ್ನ ಮಾಡುವ ಗೋಜಿಗೆ ಹೋಗದಿದ್ದ ಹಾಗೆ ರೆಡಿ ಟು ಈಟ್ ಅಂತ ನಾವೇನು ಹೇಳ್ತೀವಿ, ಅಡುಗೆ ಮಾಡೋದೇ ಬೇಡ, ಅದು ಸುಮ್ಮನೆ ನಾವು ಬಿಸಿನೀರಿಗೆ ಹಾಕಿದ್ರೆ ನಮಗೆ ಆಹಾರ ಸಿದ್ಧ ಆಗಿರುತ್ತಲ್ಲ, ಆ ಥರ ಮಗುವಿನ ಮುಂದೆ ಎಲ್ಲ ತಗೊಂಡು ಕೊಡ್ತಾರೆ. ಮಗು ಶೈಕ್ಷಣಿಕವಾಗಿ ಯಾವುದೋ ಒಂದು ವಿಚಾರನ ಎಲ್ಲಿ ಹುಡುಕಬೇಕು, ಆ ವಿಚಾರನ ಯಾವ ರೀತಿ ಕಲೆಕ್ಟ್ ಮಾಡ್ಕೋಬೇಕು, ಪುಸ್ತಕದಿಂದ ನೋಡಬೇಕಾ, ಬೇರೆ
ಬೇರೆ ಸೋರ್ಸ್ ಅದಕ್ಕೇನು ಗೊತ್ತಿರೋಲ್ಲ. ಕಾರಣ ಮೊದಲೇ ಇವರೇ ಇದು ಮಾಡ್ತಾರೆ. ಮತ್ತು ಪ್ರತಿ ಒಂದಕ್ಕೂ ಅವರು ಇಂಟರ್ಫೆರೆನ್ಸ್ ಇರುತ್ತೆ. ಪ್ರತಿ ಸಲನೂ ಅವರು ಟೀಚರ್ಗಳ ಹತ್ರ ಹೋಗೋದು, ಆಮೇಲೆ ತುಂಬ ಅತಿಯಾಗಿ ಕಾಳಜಿನ ತೋರಿಸೋ ಅಂಥದ್ದು, ಪ್ರತಿಯೊಂದಕ್ಕೂ ಅವರೇ ಮುಂದೆ ಆ ಮಗುವನ್ನ ಬಿಡದೆ ತಾನೇ ಮುಂದೆ ಹೋಗೋದು. ಶೈಕ್ಷಣಿಕ ವಿಚಾರ ಆಗ್ಬೋದು, ಅವರ ಗೆಳೆಯರು ಅವನ ಜೊತೆ ಅವನು ಯಾರನ್ನ ಫ್ರೆಂಡ್ ಮಾಡ್ಕೋಬೇಕು, ಅವನು ನಮ್ಮ ಸ್ಟೇಟಸ್ಗೆ ತಕ್ಕ ಅಂಥವರು, ನಮ್ಮ ಶ್ರೀಮಂತಿಗೆ ತಕ್ಕ ಅಂಥವರು, ಆಮೇಲೆ ಈ ಥರ ಅವರೇ ಡಿಸೈಡ್ ಮಾಡಿಬಿಡ್ತಾರೆ. ಇಂಥವ್ರನ್ನ ಮಾತ್ರ ನೀನು ಫ್ರೆಂಡ್ಸ್ ಮಾಡ್ಕೋಬೇಕು, ಮಿಕ್ಕವ್ರ ಜೊತೆ ನೀನು ಹೋಗಬಾರ್ದು, ಅವರೆಲ್ಲ ಕೆಟ್ಟವರು, ಇವರು ಮಾತ್ರ ಓದ್ತಾರೆ, ಇವರು ಸ್ಟೂಡಿಯಸ್ಸು, ಇವ್ರ ಜೊತೆ ನೀನು ಇರಬೇಕು, ಅಂಥ ಪೋಲಿ ಹುಡುಗರುಗಳ ಜೊತೆ ನೀನು ಹೋಗಬಾರ್ದು. ಈ ಥರ ಪ್ರತಿಯೊಂದನ್ನು ಡಿಸೈಡ್ ಮಾಡ್ತಾರೆ. ಇಲ್ಲಿ ಪೋಷಕರು ಮಾಡುವ ಬಹಳ ದೊಡ್ಡ ತಪ್ಪು ಅಂದರೆ ಅದು. ಏಕೆಂದರೆ ಮಗುವಿಗೆ ಒಂದು ಕೆಟ್ಟ ಜನನೂ ಇರ್ತಾರೆ, ಕೆಟ್ಟದ್ದು ಇದೆ ಜಗತ್ತಿನಲ್ಲಿ ಅನ್ನೋದು ಅರಿವಿಗೆ ಬರದಂತೆ ಬೆಳೆದ್ಬಿಟ್ಟಿರುತ್ತದು. ಮುಂದಿನ ದಿನದಲ್ಲಿ ಸಮಾಜದಲ್ಲಿ ಅದು ಬದುಕಲೇಬೇಕು. ಅದೇನು ಮನೆಯಲ್ಲಿ ಪ್ರೊಟೆಕ್ಟೆಡ್ ಆಗಿ ತಂದೆ ತಾಯಿಗಳು ಯಾವುದು ಸದಾಕಾಲ ಅದ್ರ ಜೊತೆಲಿ ಇರೋಕ್ಕಾಗಲ್ಲ. ಅದು ಹೊರಗೆ ಹೋದಾಗ ಆ ಕೆಟ್ಟವರನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದು ಈ ಮಗುವಿಗೆ ಗೊತ್ತೇ ಇರೋದಿಲ್ಲ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಅದು ಬಹಳಷ್ಟು ತೊಂದರೆಗಳಿಗೆ, ಅದರಿಂದಾಗೇ ಬಹಳಷ್ಟು ಮಕ್ಕಳು ಖಿನ್ನತೆಗೊಳಪಡುತ್ತೆ. ಎಷ್ಟೋ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತವೆ. ಏಕೆಂದರೆ ಅದನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದೇ ಗೊತ್ತಿರೋದಿಲ್ಲ ಅವ್ರಿಗೆ. ಹಾಗಾಗಿ ಅವರ ಶೈಕ್ಷಣಿಕ ಆಗ್ಬೋದು, ಗೆಳೆಯರಾಗ್ಬೋದು, ಮತ್ತು ಅವರು ಧರಿಸುವ ಬಟ್ಟೆ, ಅವರು ಸೇವಿಸುವ ಆಹಾರ, ಪ್ರತಿಯೊಂದು ಅದನ್ನು ಇವರು ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ತಾರೆ. ಸಂಪೂರ್ಣ ಕಂಟ್ರೋಲ್ ಅಂತಲೇ ಹೇಳಬಹುದು. ಏನು ಅವನು ತಿನ್ನಬೇಕು, ಯಾವ ಬಟ್ಟೆ ಹಾಕಬೇಕು, ಅವನು ಎಷ್ಟು ಖರ್ಚು ಮಾಡಬೇಕು, ಅವನಿಗೆ ಯಾವುದೇ ರೀತಿಯ ಮಗುವಿಗೆ ಸ್ವಾತಂತ್ರ್ಯ ಅನ್ನೋದು ಕೊಡೋಲ್ಲ, ಯಾವುದೇ ರೀತಿಯ ವಾತಾವರಣವನ್ನು ಕಲ್ಪಿಸಲ್ಲ. ಇದಕ್ಕೆ ಮುಖ್ಯ ಕಾರಣ ಅತಿಯಾದ ಪ್ರೀತಿ ಮತ್ತು ಅತಿಯಾದ ಕಾಳಜಿ. ಹಾಗಾಗಿ ಏನಾಗುತ್ತೆ, ಈ ಥರ ಮಕ್ಕಳನ್ನು ನಾವು ಬೆಳೆಸಿದಾಗ ಇದು ಮಗುವಿನ ಮೆದುಳಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತಿದ್ದು. ವೈಜ್ಞಾನಿಕ ಹಿನ್ನೆಲೆಯಿಂದ ನೋಡೋದಾದರೆ ಇದು ಅತ್ಯಂತ ತಪ್ಪಾಗಿ ಮಕ್ಕಳನ್ನು ಬೆಳೆಸುವ ರೀತಿ, ಮತ್ತು ಪೋಷಕರು ಪೋಷಕರಿಗೆ ಆ ಪೋಷಕರ ಕ್ವಾಲಿಟಿ ಸಹ ಇಲ್ಲದಾಗ ಇಂಥದನ್ನು ನಾವು ನೋಡ್ತೀವಿ. ಮೊದಲನೇದಾಗಿ ಮೆದುಳಿನ HPA ಆಕ್ಸಿಸ್ ಅಂತ ಇದೆ, ಹೈಪೋಥಲಾಮಸ್ ಪಿಟ್ಯೂಟರಿ ಅಡ್ರಿನಲ್ ಆಕ್ಸಿಸ್ ಅಂತ. ಇಂತಹ ಮಕ್ಕಳು ಈ ಹೆಲಿಕಾಪ್ಟರ್ ಪೇರೆಂಟಿಂಗಲ್ಲಿ ಬೆಳೆದ ಮಕ್ಕಳಿಗೆ ಈ ಹೈಪೋಥಲಾಮಸ್ ಪಿಟ್ಯೂಟರಿ ಆಕ್ಸಿಸ್ಸು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಈ ಹೈಪೋಥಲಾಮಸ್ಸು ಏನು ಮಾಡುತ್ತೆ, ಯಾವುದೋ ಒಂದು ಸಂದರ್ಭ, ಒಂದು ಕ್ಲಿಷ್ಟಕರವಾದ ಸಂದರ್ಭ ಅಂದರೆ GnRH ಅಂತ ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ. ಆ ಹಾರ್ಮೋನ್ ಏನು ಮಾಡುತ್ತೆ, ನಮ್ಮ ಪಿಟ್ಯೂಟರಿ ಮೇಲೆ ಆ್ಯಕ್ಟ್ ಮಾಡಿ ಪಿಟ್ಯೂಟರಿಯಿಂದ ACTH, GRH ಹೈಪೋಥಲಾಮಸ್ಸಿಂದ ಬಿಡುಗಡೆ ಆಗೋದು, ಪಿಟ್ಯೂಟರಿಯಿಂದ ACTH ಬಿಡುಗಡೆ ಆಗುತ್ತೆ. ACTH ನಮ್ಮ ಅಡ್ರಿನಲ್ ಗ್ಲ್ಯಾಂಡ್ ಮೇಲೆ ಅದು ಪ್ರಭಾವ ಬೀರಿ ಅದರಿಂದ ಒತ್ತಡದ ಹಾರ್ಮೋನ್ ಬಿಡುಗಡೆಯಾಗುತ್ತೆ. ಒತ್ತಡ ಉಂಟಾದಾಗ ಆ ಒಂದು ಸಂದರ್ಭವನ್ನು ಯಾವ ರೀತಿ ಪ್ರತಿಕ್ರಿಯಿಸಬೇಕು ಅಂತ ಗೊತ್ತಾಗುತ್ತೆ. ಇದು ಒಂದು ಲೂಪ್ ಥರ, ಇದು ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಆದರೆ ಇಂಥ ಮಕ್ಕಳಿಗೆ ಈ ಒಂದು ಏನಿದೆ, ಈ ಪಾತ್ವೆ ಸರಿಯಾಗಿ ಕೆಲಸ ಮಾಡಲ್ಲ. ಮತ್ತು ACTH ಮತ್ತು ಈ ಕಾರ್ಟಿಸಾಲ್ ಇದೆಯಲ್ಲ, ಅದು ರಿದಮ್ ಆಗಿ ಬಿಡುಗಡೆ ಆಗಲ್ಲ. ಕೆಲವು ಸಲ ಹೈಪರ್ ಆಗಿ ಬಿಡುಗಡೆ, ತುಂಬ ಜಾಸ್ತಿ ಬಿಡುಗಡೆ ಆಗಿಬಿಡ್ಬೋದು, ಅಥವಾ ಬಿಡುಗಡೆನೇ ಆಗದೇ ಇರಬಹುದು. ಅಂದರೆ ಆ ಮಗು ಫ್ರೀಸ್ ಆಗಿಬಿಡ್ತಾನೆ. ಆ ಸಂದರ್ಭನ ಎದುರಿಸೋಕ್ಕೆ ಗೊತ್ತೇ ಆಗದಿದ್ದ ಹಾಗೆ ಫ್ರೀಸ್ ಆಗುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಈ ಬ್ಯಾಡ್ ಪೇರೆಂಟಿಂಗಿಂದ ಬಹಳ ಪ್ರಮುಖವಾಗಿ ಆ ಮಗುವಿನ ಮೆದುಳಿನ ಮೇಲೆ ಪ್ರಭಾವ ಬೀರುತ್ತೆ. ಮಾಡ್ತಾರೆ, ಅದೇನು ಅಂಥ ದೊಡ್ಡದಾಗಿ ಏನು ಮಾಡದೆ ಹೋದರೂ ಅದನ್ನು ಸಹ ಈ ಮಗುವಿಗೆ ತಡ್ಕೊಳ್ಳೋಕ್ಕೆ ಶಕ್ತಿ ಇರೋದಿಲ್ಲ. ಆದರೆ ಯಾವ ತಂದೆ ತಾಯಿಗಳು ಟಾರ್ಚ್ ಲೈಟ್ ಪೇರೆಂಟಿಂಗ್ ಅಂತ ನಾನು ಹೇಳಿದೆ, ಅಂದರೆ ಸುಮ್ಮನೆ ಹಿಂದೆ ಇರ್ತಾರೆ, ಮಗುನ ಮುಂದೆ ಬಿಟ್ಬಿಟ್ಟಿರ್ತಾರೆ, ಹಿಂದೆ ಇರ್ತಾರೆ, ಅವರು ನೋಡ್ತಾ ಇರ್ತಾರೆ. ಅಪಾಯ ಅಂತಂದಾಗ ಮಾತ್ರ ಅವರು ರಕ್ಷಣೆಗೆ ಹೋಗ್ತಾರೆ. ಅಲ್ಲಿವರೆಗೂ ಆ ಮಗುನೇ ಪ್ರಯತ್ನ ಪಡಬೇಕು. ಈಗ ರ್ಯಾಗಿಂಗ್ ಅಂದರೆ ಆ ರ್ಯಾಗಿಂಗಿಂದ ಹೇಗೆ ಹೊರ ಬರಬೇಕು ಅನ್ನೋದು ಆ ಮಗುವಿಗೆ ಗೊತ್ತಿದೆ, ಅದು ಬರುತ್ತೆ. ಆದರೆ ಅದನ್ನು ನಾವು ಕಲಿಸಿಲ್ಲ, ಅದಕ್ಕೆ ಅಂಥ ಅವಕಾಶ ನಾವು ಕೊಟ್ಟಿಲ್ಲ. ಮೆದುಳಿನಲ್ಲಿ ಆ ಸರ್ಕ್ಯೂಟ್ಗಳು ಡೆವಲಪ್ ಆಗದೇ ಇದ್ದ ಹಾಗೆ ಮೊದಲಿನಿಂದ ನಾವು ಅದನ್ನು ತಡೆದಿರ್ತೀವಿ. ಹಾಗಾಗಿ ಇಂಥ ಮಕ್ಕಳು ಸಣ್ಣ ಸಣ್ಣ ವಿಚಾರ ಆಗ್ಬೋದು, ಅದು ಮಾರ್ಕ್ಸ್ ಕಮ್ಮಿ ಆಗಿರ್ಬೋದು, ಅಥವಾ ಒಂದು ಬೈಕ್ ಕೊಡಿಸಿಲ್ಲ ಅನ್ನೋ ವಿಚಾರ ಆಗ್ಬೋದು, ಅಥವಾ ಯಾವುದೋ ಒಂದು ಹುಡುಗಿಯಿಂದ ಬ್ರೇಕಪ್ ಆಗಿರ್ಬೋದು, ಇದನ್ನು ತಡ್ಕೊಳ್ಳುವ ಶಕ್ತಿ, ಇದು ಸಾಮಾನ್ಯ ಸಮಸ್ಯೆಗಳು. ಒಬ್ಬ ಮನುಷ್ಯ ಅಂದಮೇಲೆ ಈ ಥರದ ನೂರಾರು ಸಮಸ್ಯೆಗಳು ಬರುತ್ತೆ. ಆದರೆ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸಬೇಕು ಅಂತ ಈ ಮಕ್ಕಳಿಗೆ ಗೊತ್ತಿಲ್ಲದ ಕಾರಣ ಏನಾಗುತ್ತೆ, ಮಕ್ಕಳು ಖಿನ್ನತೆಗೆ ಒಳಪಡ್ತಾರೆ, ಅಥವಾ ಮನೋರೋಗಗಳಿಗೆ ತುತ್ತಾಗ್ತಾರೆ. ಆಂಗ್ಸೈಟಿ, ಡಿಪ್ರೆಷನ್ನು, ಫೋಬಿಯಾಗಳು, ಬೇರೆ ಬೇರೆ ಥರದ ತೊಂದರೆಗಳಾಗುತ್ತೆ. ಕೆಲವೊಮ್ಮೆ ಅತಿಯಾಗಿ ಅದು ಆತ್ಮಹತ್ಯಾ ಪ್ರವೃತ್ತಿಯನ್ನು ಸಹ ಮಕ್ಕಳಲ್ಲಿ ಉಂಟು ಮಾಡಿ ಮಕ್ಕಳು ಆತ್ಮಹತ್ಯೆಯೂ ಮಾಡ್ಕೋಬೋದು. ನಾವು ಎಷ್ಟೋ ಕೇಳಿರ್ತೀವಿ, 7ನೇ ಮಹಡಿಯಿಂದ ಮಗು ಹಾರಿ
ಇನ್ಕ್ವೈರೀಸ್ ಆಯಿತು, ಏಕೆಂದರೆ ಅವ್ರ ಟೀಚರ್ ಅವ್ರಿಗೇನೋ ಬೈದರು ಅಂತ. ಅಂದರೆ ಒಬ್ಬ ಅಧ್ಯಾಪಕರು ಏನು, ಅವರ ಗುರುಗಳು ಏನೋ ಒಂದು ಮಾತು ಹೇಳಿರ್ತಾರೆ, ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೂ ಸಹ ಮಗುವಿಗೆ ಆಗಿರೋದಿಲ್ಲ. ಇದಕ್ಕೆ ಕಾರಣ ಹೆಲಿಕಾಪ್ಟರ್ ಪೇರೆಂಟಿಂಗ್ ಅಂತ ನಾನು ಏನು ಹೇಳಿದೆ, ಅದು ಬಹಳ ಪ್ರಮುಖವಾದ ಕಾರಣ. ಇದರ ಜೊತೆಗೆ ಇಂತಹ ಮಕ್ಕಳ ಪ್ರಿಫ್ರಂಟಲ್ ಕಾರ್ಟೆಕ್ಸ್, ಅದು ಒಂದು ಅರಿವಿನ ಮೆದುಳು, ಮನುಷ್ಯನ ಬಹಳ ಅತ್ಯಂತ ಮುಖ್ಯವಾದ ಮೆದುಳು ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಅನ್ನೋದು. ಇಂತಹ ಮಕ್ಕಳಲ್ಲಿ ಈ ಮುಂಭಾಗದ ಮೆದುಳು ಸರಿಯಾಗಿ ಬೆಳವಣಿಗೆ ಆಗಿರೋಲ್ಲ. ಹಾಗಾಗಿ ಅಂಥ ಮಕ್ಕಳಿಗೆ ಕೌಶಲ್ಯಗಳಾಗ್ಬೋದು, ಸಂಶೋಧನೆಗಳಾಗ್ಬೋದು, ಆವಿಷ್ಕಾರಗಳಾಗ್ಬೋದು, ಹೊಸ ಹೊಸ ಆಲೋಚನೆಗಳಾಗಿರಬಹುದು, ಅಥವಾ ಒಂದು ಡಿಸಿಷನ್ ಮೇಕಿಂಗ್, ಯಾವ ಸಂದರ್ಭದಲ್ಲಿ ನಾನು ಯಾವ ರೀತಿಯ ನಾನು ಅದನ್ನು ಪ್ರತಿಕ್ರಿಯಿಸಬೇಕು, ಯಾವ ಒಂದು ಡಿಸಿಷನ್ನ ತಗೊಂಡ್ರೆ ಈ ಸಮಸ್ಯೆಗೆ ಪರಿಹಾರ ದೊರಕುತ್ತೆ ಅನ್ನೋದೇ ಆಗಲಿ, ಬೇರೆ ಬೇರೆ ಥರದ ಚಾಲೆಂಜಿಂಗು ನಾವು ಏನು ಅಂತೀವಿ ಅದು ಯಾವುದು ಆ ಮಕ್ಕಳಿಗೆ ಗೊತ್ತಿಲ್ಲ. ಕಾರಣ ಮುಂಭಾಗದ ಮೆದುಳು ಕಂಪ್ಲೀಟು ಶಟ್ ಡೌನ್ ಆಗಿರುತ್ತೆ. ಅವರಲ್ಲಿ ಆ್ಯಕ್ಟಿವ್ ಆಗಿರೋದು ಈ ಹಿಂಭಾಗದ ಮೆದುಳು ಮಾತ್ರ. ಕಾರಣ ತಂದೆ ತಾಯಿಗಳು ಹೇಳಿರ್ತಾರೆ ನೋಡು, ಮತ್ತು ಯಾವುದೋ ಒಂದು ಸಂದರ್ಭ ಎಲ್ಲೋ ಬೆಂಕಿ ಎತ್ಕೊಂತು ಅಂದರೆ ಅದು ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಮಗುಗೆ. ಆದರೆ ಆ ಮಗುವನ್ನು ನಾವು ಟಾರ್ಚ್ ಲೈಟ್ ಪೇರೆಂಟಿಂಗ್ ಅಂತ ಇನ್ನೊಂದಿದೆ, ಅದರಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ನೀನು ಯಾವ ರೀತಿ ಪ್ರತಿಕ್ರಿಯಿಸಬೇಕು ಅಂತ ತಂದೆ ತಾಯಿಗಳು ಆ ಮಕ್ಕಳಿಗೆ ಆ ಫ್ರೀಡಮ್ ಕೊಟ್ಟಿರ್ತಾರೆ. ಹಾಗಾಗಿ ಮಗು ಹುಟ್ಟುತ್ತಾ ಜೀನಿಯಸ್. ಆದರೆ ನಾವೇನು ಮಾಡ್ತೀವಿ, ಆ ಮಗುವಿನಲ್ಲಿರುವ ಬುದ್ಧಿಮತ್ತೆಯನ್ನು ನಾವೇ ಹಲವಾರು ರೀತಿಯ ಕಟ್ಟುಪಾಡುಗಳಿಗೆ ಒಳಪಟ್ಟು ಅದನ್ನು ಕಮ್ಮಿ ಮಾಡ್ತಾ ಬರ್ತೀವಿ. ಈ ಪ್ರಿಫ್ರಂಟಲ್ ಕಾರ್ಟೆಕ್ಸು ಈ ಮಕ್ಕಳಲ್ಲಿ ಆ್ಯಕ್ಟಿವ್ ಆಗಿರೋದಿಲ್ಲ. ಹಾಗಾಗಿ ಮುಂದಿನ ದಿನದಲ್ಲಿ ಯಾವುದೇ ರೀತಿಯಿಂದ ಅವರಿಂದ ಸಾಧನೆನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಅವರು ಕೇವಲ ಬುಕ್ ವರ್ಮ್ ಆಗಿರ್ತಾರೆ. ಅವ್ರಿಗೇನು ಗೊತ್ತಿರುತ್ತೆ ಅಂತಂದರೆ ಇಂಥ ಸ್ನೇಹಿತರ ಜೊತೆ ಇರಬೇಕು, ಹೀಗಿರಬೇಕು, ಹೀಗೆ ಮಾಡಬೇಕು. ಆ ಒಂದು ಸರ್ಕಲಿಂದ ಹೊರ ಬಂದರೆ, ಮನೆಯಿಂದ ಹೊರ ಬಂದರೆ, ಅವರಿರುವ ವಾತಾವರಣದಿಂದ ಹೊರ ಬಂದರೆ ಯಾವ ರೀತಿ ಬದುಕಬೇಕು, ಬದುಕನ್ನು ಯಾವ ರೀತಿ ನಡೆಸಬೇಕು, ಆ ಬದುಕಿನ ಕೌಶಲ್ಯಗಳೇನು, ಒಳ್ಳೆಯ ಉತ್ತಮ ಬದುಕು ನಡೆಸಬೇಕಾದ್ರೆ ಯಾವ ರೀತಿ ನಾವು ಕೌಶಲ್ಯಗಳನ್ನು ಕಲಿಬೇಕು ಅನ್ನೋದು ಆ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಇನ್ನೊಂದು ಬಹಳ ಪ್ರಮುಖವಾಗಿ ಇಂತಹ ಮಕ್ಕಳಲ್ಲಿ ನಾವು ನೋಡೋದು ಡೋಪಮೈನ್ ಪಾತ್ವೆ ಅಂತ ಒಂದಿದೆ. ಆ ಡೋಪಮೈನ್ ಅನ್ನೋದು ರಿವಾರ್ಡಿಂಗ್ ಪಾತ್ವೆ. ಅದು ಯಾವ ರೀತಿ ಇರುತ್ತೆ ಅಂದರೆ, ಸಾಮಾನ್ಯವಾಗಿ ಎಫರ್ಟ್ ಅಂದರೆ ನಾನು ಏನೋ ಒಂದು ಪ್ರಯತ್ನ ಮಾಡ್ತೀನಿ, ಪ್ರಯತ್ನ ಮಾಡಿದ ಎಲ್ಲ ಪ್ರಯತ್ನ ಸಕ್ಸಸ್ ಆಗೋದಿಲ್ಲ, ಬೇಕಾದಷ್ಟು ಸೋಲುಗಳು ಬರುತ್ತೆ. ಎಫರ್ಟಿನ ಮುಂದಿನ ಹಂತ ಸೋಲು. ಅದು ಯೂನಿವರ್ಸಲ್ ಟ್ರೂತ್. ಅದು ಥಂಬ್ ರೂಲ್ ಅಂತೀವಲ್ಲ. ನಾನು ಯಾವುದೋ ಒಂದು ಕೆಲಸ ಮಾಡ್ತೀನಿ, ಅದು ಫಲ ಸಿಗ್ಬೋದು ಅಥವಾ ಅದರಿಂದ ಸೋಲಾಗ್ಬೋದು. ಎಫರ್ಟಿನ ಮುಂದಿನ ಹಂತ ಸೋಲು, ಸೋಲಿನ ಮುಂದಿನ ಹಂತ ಕರೆಕ್ಷನ್ನ ಮುಂದಿನ ಹಂತ ಸಕ್ಸಸ್ ಅಂದರೆ ಯಶಸ್ಸು. ನಾವು ಪ್ರಯತ್ನ ಮತ್ತು ನಮ್ಮ ಒಂದು ಯಶಸ್ಸು ಇವುಗಳ ಮಧ್ಯದಲ್ಲಿ ಸೋಲಿದೆ. ಸೋಲಿನ ನಂತರ ಆ ಸೋಲಿನಿಂದ ಪಾಠವನ್ನು ಕಲಿತು ನಾವು ಅದನ್ನು ಸರಿಪಡಿಸ್ಕೊಂಡು ಯಶಸ್ಸಿನ ದಾರಿಗೆ ಹೋಗೋದು. ಇದು ಯೂನಿವರ್ಸಲ್ ರೂಲ್. ಇದು ಜಗತ್ತಿನಲ್ಲಿ ಇರುವ ಎಲ್ಲರಿಗೂ ಅನ್ವಯ ಆಗುತ್ತೆ. ನಾವು ಸೋತು ಅಥವಾ ಫೇಲ್ಯೂರ್ಗಳಿಂದ ಕಲಿತೀವಿ. ಫೇಲ್ಯೂರ್ಗಳಾದಾಗಲೇ ನಮಗೆ ಈ ಥರನೂ ಆಗುವ ಸಾಧ್ಯತೆ ಇದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಪ್ರತಿಯೊಂದು ವ್ಯಕ್ತಿಯ ಜೀವನದಲ್ಲಿ ಇದೊಂದು ಪಾತ್ವೆ. ನಾವು ಪ್ರಯತ್ನ ಮಾಡ್ತೀವಿ, ಅದರ ನಂತರ ಸೋಲುಗಳಾಗುತ್ತೆ, ಆ ಸೋಲಿನಿಂದ ಪಾಠ ಕಲಿತೀವಿ, ಕೊನೆಗೆ ನಮಗೆ ಯಶಸ್ಸು ದೊರಕುತ್ತೆ. ಆದರೆ ಈ ಹೆಲಿಕಾಪ್ಟರ್ ಪೇರೆಂಟಿಂಗಲ್ಲಿ ಆ ಫೇಲ್ಯೂರನ್ನು ಕಾಂಪೊನೆಂಟು ತಂದೆ ತಾಯಿಗಳೇ ತೆಗೆದಾಕ್ಬಿಟ್ಟಿರ್ತಾರೆ. ಆ ಮಗುವಿಗೆ ಸೋಲು ಮತ್ತು ಅದನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೇಕು ಅಂತ ಎರಡು ಏನಿದೆ ಅದು ಗೊತ್ತೇ ಇರಲ್ಲ. ಆ ಮಗು ಪ್ರಯತ್ನ ಪಡುತ್ತೆ, ತಂದೆ ತಾಯಿಗಳೇ ಎಲ್ಲದನ್ನು ಅದನ್ನು ಮುಂದೆ ಇಟ್ಬಿಟ್ಟು ಯಶಸ್ಸು. ಹಾಗಾಗಿ ಮಗು ಏನು ತಿಳ್ಕೊಳ್ಳುತ್ತೆ, ನಾನು ಏನೇ ಮಾಡಿದ್ರೂ ಸಕ್ಸಸ್ ಆಗುತ್ತೆ. ನಾನು ಈಗ ಯಾವುದೋ ಎಕ್ಸಾಮ್ ಬರೀತೀನಿ ಅಂದರೆ ನನಗೆ ಇಷ್ಟು ಬರಲೇಬೇಕು, ಏಕೆಂದರೆ ಅದಕ್ಕೆ ಗೊತ್ತಿಲ್ಲ ಒಂದು ಸೋಲು ಆಗುವ ಸಾಧ್ಯತೆ ಇದೆ ಅಂತ ಅಲ್ಲಿ ಗೊತ್ತಿಲ್ಲ. ಸೋಲಾದಾಗ ಯಾವ ರೀತಿ ಕರೆಕ್ಷನ್ ಮಾಡ್ಕೋಬೇಕು ಅಂತಲೂ ಗೊತ್ತಿಲ್ಲ. ಹಾಗಾಗಿ ಹೆಲಿಕಾಪ್ಟರ್ ಪೇರೆಂಟಿಂಗಲ್ಲಿ ತಂದೆ ತಾಯಿಗಳು ಮಾಡುವ ಬಹಳ ದೊಡ್ಡ ಒಂದು ತೊಂದರೆ ಏನು ಅಂತಂದರೆ, ಸೋಲು ಮತ್ತು ಸೋಲಿನಿಂದ ಕಲಿಯಬಹುದಾದ ಪಾಠಗಳನ್ನು ಆ ಮಕ್ಕಳಿಗೆ ಕಲಿಸೋಲ್ಲ. ಹಾಗಾಗಿ ಇದು ನಿಜವಾಗಲೂ ಬಹಳ ದೊಡ್ಡ ತಪ್ಪು ಹೆಲಿಕಾಪ್ಟರ್ ಪೇರೆಂಟಿಂಗಿಂದ. ಮಗುವಿನ ಪ್ರತಿ ಕ್ಷಣದಲ್ಲೂ ತಂದೆ ತಾಯಿಗಳ ಜೊತೆಲಿರೋಲ್ಲ, ಪ್ರತಿ ಸಂದರ್ಭದಲ್ಲೂ ಇರೋದಿಲ್ಲ, ಅಥವಾ ಸಮಸ್ಯೆಗಳು ಬೇರೆ ಬೇರೆ ಥರದ ಸಮಸ್ಯೆಗಳಿರುತ್ತೆ. ಉದಾಹರಣೆಗೆ ಅವನು ಚೆನ್ನಾಗಿ ಓದಿದ, ಒಳ್ಳೆ ಮಾರ್ಕ್ಸ್ ಬಂತು, ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಹೋದ, ಅಲ್ಲಿ ವಾತಾವರಣ ಚೆನ್ನಾಗಿಲ್ಲ. ಆ ವಾತಾವರಣಕ್ಕೆ ಹೊಂದ್ಕೊಳ್ಳೋಕ್ಕೆ ಅವನ ಕೈಲಿ ಸಾಧ್ಯ ಇಲ್ಲ. ಕಾರಣ ಅವನು ಸೋಲನ್ನೇ ನೋಡಿರೋದಿಲ್ಲ, ಸೋಲಿನಿಂದ ಪಾಠನೂ ಕಲ್ತಿರೋಲ್ಲ.
ಹಾಗಾಗಿ ಹೆಲಿಕಾಪ್ಟರ್ ಪೇರೆಂಟಿಂಗಿಂದ ಡೊಪಾಮೈನ್ ರಿವಾರ್ಡಿಂಗ್ ಪಾತ್ವೆ ಆಗ್ಬೋದು, ಅವನ ಎಪಿಜೆನೆಟಿಕ್ ಫಿನಾಮಿನನ್ ಆಗ್ಬೋದು, ಅಥವಾ ಮುಂಭಾಗದ ಮೆದುಳು ಇವುದು ಯಾವುದೂ ಸರಿಯಾಗಿ ಬೆಳವಣಿಗೆ ಆಗದ ಕಾರಣ ಅಂತಹ ಮಕ್ಕಳುಗಳು ಜೀವನದಲ್ಲಿ ಫೇಲ್ಯೂರ್ ಅಂತ ಅಂತೀವಲ್ಲ ನಾವು, ಅವನ್ನ ಸೋತವನು ಅಂತ ಅಂತೀವಲ್ಲ, ಆ ಥರದ ಕೆಟಗರಿಗೆ ಅವರು ಸೇರ್ಕೊಂತಾರೆ. ಹಾಗಾಗಿ ತಂದೆ ತಾಯಿಗಳು ಮಕ್ಕಳಿಗೆ ಅವ್ರನ್ನ ನೋಡ್ಕೋಬೇಕು. ನಾವು ಇದನ್ನು ಪ್ರಾಣಿಗಳಿಂದ ಕಲಿಬಹುದು. ಪ್ರಾಣಿಗಳು ಆ ಒಂದು ವಿಡಿಯೋದಲ್ಲಿ ನಾನು ನೋಡಿದೆ, ಒಂದು ಹಿಮಕರಡಿ ಅದರ ಮರಿಗೆ ಬೆಟ್ಟವನ್ನು ಯಾವ ರೀತಿ ಹತ್ತಬೇಕೋ ಅದು ಮರಿ ಹತ್ತುತ್ತೆ, ಬೀಳುತ್ತೆ. ಆ ಥರ ಒಂದು 10-15 ಸಲ ಆದರೂ ತಾಯಿ ಮೇಲೆ ನಿಂತ್ಕೊಂಡು ನೋಡ್ತಾ ಇರುತ್ತೆ ಹೊರತು ಅದು ಕೆಳಗಡೆ ಹೋಗಿ ಅದರ ಬೆನ್ನ ಮೇಲೆ ಮರಿನ ಕೂರಿಸ್ಕೊಂಡು ಬೆಟ್ಟ ಹತ್ತೋದಿಲ್ಲ. ಅಂದರೆ ಇಲ್ಲೇನಾಗುತ್ತೆ ಅಂದರೆ ಪ್ರತಿ ಸಲ ತಾಯಿ ನೋಡ್ತಾ ಇರುತ್ತೆ, ಅಕಸ್ಮಾತು ಮರಿ ಇನ್ನೂ ಕೆಳಗಡೆ ಜಾರಿ ಪ್ರಾಣ ಕಳ್ಕೊಳ್ಳಬಾರ್ದು ಅಂತ ವಾಚ್ ಮಾಡ್ತಿರುತ್ತೆ. ಆದರೆ ತಾನೇ ಪ್ರಯತ್ನ ಪಡಲಿ ಅಂತೇಳಿ ಆ ಮರಿನ ಅದು ಅಬ್ಸರ್ವ್ ಮಾಡ್ತಾ ಇರುತ್ತೆ, ಆದರೆ ಸಹಾಯ ಮಾಡಲ್ಲ. ಕೊನೆಗೆ ಹಂತದಲ್ಲಿ ಮರಿ ಕಲ್ತ್ಕೊಳ್ಳುತ್ತದೆ ಯಾವ ರೀತಿ ಹತ್ತಬೇಕು, ಆ ಹಿಮ ಕೂಡಿರುವಂತಹ ಬೆಟ್ಟವನ್ನು ಯಾವ ರೀತಿ ಹತ್ತಬೇಕು ಅನ್ನೋದನ್ನು ಮರಿ ಕಲ್ತ್ಕೊಳ್ಳುತ್ತೆ. ಅದೇ ರೀತಿ ಎಲ್ಲ ಪ್ರಾಣಿಗಳಲ್ಲಿ, ಪ್ರಾಣಿ ಜಗತ್ತಿನಲ್ಲಿ ಪೋಷಕರು, ಆ ತಾಯಿ ಮಗುವಿಗೆ ಈ ಎಲ್ಲ ಕೌಶಲ್ಯಗಳನ್ನು ಕಲಿಸುತ್ತೆ. ಬದುಕು ನಡೆಸಲು ಅಂದರೆ ಅದು ಯಾವ ರೀತಿ ಅಪಾಯಗಳಿಗೆ ಸಿಗಾಕೊಳ್ಳದೆ ಇದ್ದ ಹಾಗೆ ಯಾವ ರೀತಿ ಜೀವನ ನಡೆಸಬೇಕು, ಯಾವ ರೀತಿ ಬೇಟೆಯಾಡಬೇಕು, ಯಾವ ರೀತಿ ಆಹಾರ ಪಡಿಬೇಕು, ಅಥವಾ ಅಪಾಯ ಬಂದಾಗ ಯಾವ ರೀತಿ ತಪ್ಪಿಸ್ಕೊಳ್ಬೇಕು ಅನ್ನುವುದನ್ನು ಕಲಿಸುತ್ತೆ ಹೊರತು ತಾನೇ ಅದನ್ನು ಮುಂದೆ ನಿಂತು ಎಲ್ಲದೂ ಸರಿ ಮಾಡಿ ಅದನ್ನು ರಕ್ಷಣೆ ಮಾಡಲ್ಲ. ಇದು ಪ್ರಾಣಿ ಜಗತ್ತಿನಿಂದ ಮನುಷ್ಯ ಕಲಿಯಬೇಕಾಗಿರುವ ಬಹಳ ದೊಡ್ಡ ಪಾಠ. ಅದು ಮುಖ್ಯವಾಗಿ ಪೋಷಕರು. ಮಕ್ಕಳು ಅವರೇ ಬೈ ಬರ್ತ್ ಜೀನಿಯಸ್ ಆಗಿರ್ತಾರೆ, ಅವ್ರನ್ನ ಬರೀ ವಾಚ್ ಮಾಡೋಣ. ಮಕ್ಕಳು ಕಲಿಕೆಯಲ್ಲಿ ಮುಂದುವರೆದಿರ್ತಾರೆ, ಕಲಿಯೋದಕ್ಕೆ ಬಿಡೋಣ. ವಾತಾವರಣ, ಎಲ್ಲ ಥರದ ವಾತಾವರಣಕ್ಕೂ ಮಗು ಎಕ್ಸ್ಪೋಸ್ ಆಗಲೇಬೇಕು. ಒಳ್ಳೆಯ ಸ್ನೇಹಿತರು ಇರಬೇಕು, ಕೆಟ್ಟವರೂ ಇರಬೇಕು. ಎಲ್ಲ ಥರದ ಒಬ್ಬ ಮನುಷ್ಯ ಅಂದರೆ ಎಲ್ಲ ಥರ ವೆರೈಟಿ ಇರುತ್ತೆ ಅನ್ನೋದು ಮಗುವಿಗೆ ಗೊತ್ತಿರಬೇಕು. ಕಾರಣ ಆದರೆ ವಾಚ್ ಮಾಡ್ತಾ ಇರಬೇಕು, ಕೆಟ್ಟವನ ಜೊತೆ ಜಾಸ್ತಿ ಹೋಗೋದಿದ್ದ ಹಾಗೆ, ಅವರ ಜಾಲಕ್ಕೆ ಸಿಲುಕದ ಹಾಗೆ. ಅಂದರೆ ಇಲ್ಲಿ ಅಬ್ಸರ್ವೇಷನ್ನು ಬಹಳ ಮುಖ್ಯ, ಗೈಡೆನ್ಸ್ ಮುಖ್ಯ ಹೊರತು ಅವ್ರನ್ನ ಸುತ್ತಮುತ್ತ ಸದಾ ಕಾಲ ಪ್ರೊಟೆಕ್ಟ್ ಮಾಡಿಕೊಂಡು ಅತಿಯಾದ ಪ್ರೀತಿಯಿಂದ ಭಾವೋದ್ವೇಗಕ್ಕೆ ಒಳಗಾಗಿ, ಅದರಲ್ಲಿ ಹೆಚ್ಚಾಗಿ ಏನಾಗುತ್ತೆ ಅಂದರೆ ಏನೋ ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು, ಭಾವೋದ್ವೇಗದಿಂದ ಇನ್ನು ನಿನ್ನ ಬೈಕ್ ಮುಟ್ಲೇಬೇಡ ಅನ್ನೋದು. ಏಕೆಂದರೆ ಆಕ್ಸಿಡೆಂಟ್ ಆದ ಮೇಲೆ ಗೊತ್ತಾಗುತ್ತೆ ಅವನಿಗೆ ನಾನು ಯಾವ ರೀತಿ ಬೈಕ್ ಓಡಿಸ್ಬೇಕು ಅಂತ. ಆದರೆ ಈ ಥರದ ತಂದೆ ತಾಯಿಗಳು ಆಕ್ಸಿಡೆಂಟ್ ಆದಮೇಲೆ ಬೈಕೇ ಕೊಡೋದಿಲ್ಲ. ಯಾವುದೋ ಕಾರು ಎಲ್ಲ ಒಂದು ಸ್ಕ್ರ್ಯಾಚ್ ಆಯಿತು, ನಿನಗೇನೋ ಆಗ್ಬಿಡುತ್ತೆ ಮುಂದೆ, ಇನ್ನು ಕಾರೇ ಮುಟ್ಟಬೇಡ ಅನ್ನೋದು ಹೆಲಿಕಾಪ್ಟರ್ ಪೇರೆಂಟಿಂಗ್. ಆಯಿತು ನೋಡು, ಇದರಿಂದ ಪಾಠ ಕಲ್ತಿದ್ಯಾ, ಹುಷಾರಾಗಿ ಓಡಿಸು, ಜಾಗೃತನಾಗಿರು, ಯಾವತ್ತೂ ಪ್ರಾಣಕ್ಕೆ ಅಪಾಯ ಆಗಬಾರ್ದು ಅನ್ನೋದು ಅದು ಟಾರ್ಚ್ ಲೈಟ್ ಪೇರೆಂಟಿಂಗು. ಹಾಗಾಗಿ ಪೇರೆಂಟಿಂಗ್ ಮಾಡಬೇಕಾದ್ರೆ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಲ್ಲ ಅಂತಂದರೆ ನಮ್ಮ ಅತಿಯಾದ ಪ್ರೀತಿ, ಅತಿಯಾದ ಕಾಳಜಿ ನಿಜವಾಗಲೂ ಮುಂದಿನ ದಿನದಲ್ಲಿ ನಮ್ಮ ಮಕ್ಕಳ ಜೀವನಕ್ಕೆ ಮಾರಕ ಆಗುತ್ತೆ. ಅಪಾಯವನ್ನು ಗುರುತಿಸಿ ಎಚ್ಚರಿಕೆ ಕೊಡಬೇಕೇ ಹೊರತು ಮುಂದೆ ಅಪಾಯ ಆಗುತ್ತೆ ನೀನೇನು ಮಾಡಲೇಬೇಡ ಅಂತ ಮಗುವನ್ನು ತಡೆಯೋದು ಅದು ಮೂರ್ಖತನ ಅನಿಸುತ್ತೆ. ಹಾಗಾಗಿ ಇಂದಿನ ಆಧುನಿಕ ಜಗತ್ತಿನಲ್ಲಿ ಪೋಷಕರು ಇದನ್ನೆಲ್ಲ ತಿಳ್ಕೊಂಡಾಗ ಮಾತ್ರ ಮಕ್ಕಳನ್ನು ಸತ್ಪ್ರಜೆಗಳನ್ನಾಗಿ ಮಾಡ್ಬೋದು, ಮತ್ತು ಅವರು ಧೈರ್ಯವಾಗಿ ಒಂದು ಚಾಲೆಂಜಸ್ ಏನಿರುತ್ತೆ, ಸಮಸ್ಯೆಗಳನ್ನು ಎದುರಿಸಲು ಸಹಾಯ ಮಾಡ್ಬೋದು. ನಮಸ್ಕಾರ.